ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ತುಂಬಾ ಪುರಾತನ ಕಾಲದಲ್ಲಿ ಅರುಣಾಸುರ ಅಂತ ಒಂದು ಬಲವಾದ ರಾಕ್ಷಸ ಇದ್ದ. ಅವನು ತುಂಬಾ ತಪಸ್ಸು ಮಾಡಿದ್ದು ದೊಡ್ಡ ಶಕ್ತಿ ಪಡೆದಿದ್ದನು. ಆದರೆ ಆ ಶಕ್ತಿಯನ್ನು ಒಳ್ಳೆಯದಕ್ಕಲ್ಲ, ಕೆಲವು ಹಿಂಸೆ ಮತ್ತು ಅಹಂಕಾರಕ್ಕೆ ಯೂಸ್ ಮಾಡ್ತಾ ಇದ್ದ. ದೇವಲೋಕದಲ್ಲಿ ಕೂಡ ಅವನ ಭಯ ಹೆಚ್ಚಾಗುತ್ತಿತ್ತು. ದೇವತೆಗಳು, ಋಷಿಗಳು ಮತ್ತು ಭೂಮಿಯಲ್ಲಿ ಇರುವ ಜನರು ತುಂಬಾ ಕಷ್ಟಪಟ್ಟರು. ಯಾರು ಅವನನ್ನು ನಿಲ್ಸಕ್ಕೆ ಆಗ್ತಾ ಇರಲಿಲ್ಲ. ಆಗ ಎಲ್ಲಾ ದೇವತೆಗಳು ಸೇರಿ ಆದಿಶಕ್ತಿಯ ಬಳಿ ಪ್ರಾರ್ಥನೆ ಮಾಡಿದರು. ಅಮ್ಮ, ನಮ್ಮನ್ನು ರಕ್ಷಿಸಿ ಅಂತ ಕೇಳಿದರು. ಆ ಪ್ರಾರ್ಥನೆಗಳು ಕೇಳಿ ದೇವಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಭೂಮಿಗೆ ಒಂದು ಚಿಕ್ಕ ಬಾಳೆಯ ರೂಪದಲ್ಲಿ ಅವತಾರ ತಗೊಂಡರು. ಆ ಬಾಳೆ ನಂದಿನಿ ನಾಡಿಯ ಹತ್ತಿರ ಆಡ್ತಾ ತುಂಬಾ ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇದ್ದಳು. ಆದರೆ ಅವಳಲ್ಲಿ ಇರುವ ಶಕ್ತಿ ಯಾರಿಗೂ ಗೊತ್ತಿರಲಿಲ್ಲ. ಒಂದು ದಿನ ಅರುಣಾಸುರ ಆ ಬಾಳೆಯನ್ನು ನೋಡಿ ಅವನ ಅಹಂಕಾರದಿಂದ ಅವಳನ್ನು ತೂಷ್ತಾ ಅಂತ ತಿಳ್ಕೊಂಡನು. ಅವಳನ್ನು ನಾಶ ಮಾಡಬೇಕು ಅಂತ ಮುಂದೆ ಬಂದನು. ಆಗ ಆ ಚಿಕ್ಕ ಬಾಳೆ ಅಚಾನಕ್ಕಾಗಿ ದೇವಿಯ ಉಗ್ರ ರೂಪವನ್ನು ತೋರಿಸಿದಳು. ದೇವಿಯ ಶಕ್ತಿ ತುಂಬಾ ಪ್ರಚಂಡ, ಭೂಮಿ ನಡಗುವ ಹಾಗೆ ಆಯಿತು. ಒಂದೇ ಕ್ಷಣದಲ್ಲಿ ದೇವಿ ಅರುಣಾಸುರನನ್ನು ಸಂಹಾರ ಮಾಡಿದರು. ಆ ಜಗತ್ತಿಗೆ ಮತ್ತೆ ಶಾಂತಿ ಬಂತು. ಆ ದಿವ್ಯ ಕ್ಷಣದಲ್ಲಿ ದೇವಿ ಅಲ್ಲಿಯೇ ನೆಲೆಸಲು ಡಿಸೈಡ್ ಮಾಡಿದರು, ನಂದಿನಿ ನಾಡಿಯ ಮಧ್ಯದಲ್ಲಿ ಇರುವ ಈ ಪವಿತ್ರ ಸ್ಥಳದಲ್ಲಿ. ಅದಕ್ಕೆ ಇವತ್ತು ನಾವು ನೋಡ್ತಾ ಇರುವ ಈ ಕಟೀಲ್ ಕ್ಷೇತ್ರ ತುಂಬಾ ಶಕ್ತಿಶಾಲಿ ಮತ್ತು ಪವಿತ್ರ ಅಂತ ಹೇಳ್ತಾರೆ. ಇವತ್ತು ಕೂಡ ನಂಬಿಕೆಯಿಂದ ಬಂದವರು ಎಲ್ಲರೂ ದೇವಿಯ ಕೃಪೆನ ತಮ್ಮ ಕಷ್ಟ, ನೋವುಗಳು, ಸಮಸ್ಯೆಗಳು ಎಲ್ಲ ಕಡಿಮೆ ಆಗುತ್ತೆ ಅಂತ ನಂಬ್ತಾರೆ. ನಾನು ಕೂಡ ಇಲ್ಲಿ ಬಂದು ತುಂಬಾ ಒಳ್ಳೆ ಅನುಭವ ಪಡೆದಿದ್ದೇನೆ. ಮನಸ್ಸಿಗೆ ತುಂಬಾ ಶಾಂತಿ ಸಿಕ್ತು. ನಿಮಗೆ ಕೂಡ ಈ ದಿವ್ಯ ಕ್ಷೇತ್ರ ನೋಡಬೇಕು ಅಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ನಿಮ್ಮ ಅನುಭವ ಶೇರ್ ಮಾಡಿ. ಇನ್ನು ಈ ಥರ ಟ್ರಾವೆಲ್ ಮತ್ತು ಡಿವೋಷನಲ್ ವಿಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ದುರ್ಗಾ ಪರಮೇಶ್ವರಿ.